ಲೋ ಮಚ್ಚ, ನನಗೆ ಸ್ವಲ್ಪ ದುಡ್ಡು ಅರ್ಜೆಂಟ್ ಇದೆ. ನಿನ್ನ ಹತ್ರ 500 ರೂಪಾಯಿ ಇದ್ರೆ ಕೊಡ್ತೀಯಾ? ಆಯ್ತೆ ಮಚ್ಚ ದುಡ್ಡು, ಆದ್ರೆ ನಾನ್ ನಿಂಗೆ ಕೊಡಲ್ಲ. ಲೋ ಯಾಕೋ ಮಚ್ಚ? ನೀನ್ ಕೇಳಿದ್ ಪ್ರತಿ ಸಲನೂ ನಾನ್ ನಿಂಗ್ ದುಡ್ಡು ಕೊಟ್ಟಿದ್ದೀನಿ, ಆದ್ರೆ ನೀನ್ ಯಾವಾಗ ಮಚ್ಚ ಈ ದುಡ್ಡಿಗಿರೋ ಬೆಲೆನ ತಿಳ್ಕೊಳ್ಳೋದು? ನಾನ್ ಹೇಳಿದ್ ನಿನ್ಗೆ ಅರ್ಥ ಆಗಿಲ್ಲಲ್ಲ, ನಿಧಾನಕ್ಕೆ ನಿನ್ಗೆ ಅರ್ಥ ಆಗುತ್ತೆ ಬಿಡು. ಅಪ್ಪ ಅಪ್ಪ, ನನಗೆ ಸ್ವಲ್ಪ ದುಡ್ಡು ಅರ್ಜೆಂಟ್ ಇದೆ, 500 ರೂಪಾಯಿ ಕೊಡು. ಏಯ್, ನನ್ನ ಹತ್ರ ಬಂದ್ ಕಾಸು ಕೇಳ್ತೀಯ? ನಾಚಿಕೆ ಆಗಲ್ವಾ ನಿನ್ಗೆ? ಹೋಗ್ ದುಡಿ, ಹೋಗ್ ದುಡ್ದ್ಬಿಟ್ಟು ನಾ ಕಾಸು ಸಂಪಾದನೆ ಮಾಡು. ನೀನ್ ಯಾವಾಗ ಮಚ್ಚ ಈ ದುಡ್ಡಿಗಿರೋ ಬೆಲೆನ ತಿಳ್ಕೊಳ್ಳೋದು? ಗುಡ್ ಮಾರ್ನಿಂಗ್ ಮ್ಯಾಮ್, ಮೈಸೆಲ್ಫ್ ನಿತೇಶ್. Good morning, Mr. Nitesh. Please have your seat, Mr. Nitesh. Can I have your documents, please? ಎಸ್ Congratulations, Nitesh. ನೀವು ಈ ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ. ನಾಳೆನಿಂದನೇ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಪ್ಪ ತಗೊಳ್ಳಿ ಅಪ್ಪ, ಇದು ನನ್ನ ಫಸ್ಟ್ ಸ್ಯಾಲರಿ. ನಾನು ಹೇಳಿದ್ ನಿನ್ಗೆ ಅರ್ಥ ಆಗಿಲ್ಲಲ್ಲ, ನಿಧಾನಕ್ಕೆ ನಿನ್ಗೆ ಅರ್ಥ ಆಗುತ್ತೆ ಬಿಡು. ಥ್ಯಾಂಕ್ಸ್ ಮಚ್ಚ, ನನ್ನ ಬದಲಾಯಿಸಿದ್ ನೀನೆ. ಇಲ್ಲ ಅಂದ್ರೆ ನನ್ನ ಲೈಫ್ ಫುಲ್ ಸ್ಪಾಲ್ ಆಗ್ತಾ ಇತ್ತು. ಇವಾಗ ತುಂಬಾ ಖುಷಿಯಾಗಿದ್ದೀನಿ ಮಚ್ಚ. ಇದ್ರಲ್ಲಿ ನಂದೇನಿದೆ ಮಚ್ಚ, ಇವತ್ತಿಂದ ನೀನು ದುಡ್ಡು ತಗೊಳ್ಳೋನಲ್ಲ, ದುಡ್ಡು ಕೊಡೋನದೇ ಅಲ್ಲ, ಅಷ್ಟೇ ಸಾಕು ಮಚ್ಚ.